ಸೊ ಬೋತ್ ಬ್ಯಾಂಗ್ ಮ್ಯಾಂಗ್ ಬ್ಯೂಟೀಸ್ ನಿಮ್ಗೆ ನಮಸ್ಕಾರ, ಹಾಯ್, ಹೆಲೋ ಅಂತ ಹೇಳ್ತಾ ಇದೀವಿ. ಎಸ್, ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಗೊತ್ತಲ್ಲ ನಿಮ್ಗೆ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಸ್ಟೋರಿ ಇರುತ್ತೆ, ಒಂದು ಕೈ ರುಚಿ. ಅದೇ ನಮ್ಮ ಸ್ಟಾರ್ ಸವಿರುಚಿ. ಸ್ಟಾರ್ ಏನೋ ಇಲ್ಲಿ ರೆಡಿ ಆಗಿದ್ದಾರೆ. ಯಾರ ಕೈ ರುಚಿನ ಇವತ್ತು ಟೇಸ್ಟ್ ಮಾಡ್ತಾ ಇದೀವಿ ಗೊತ್ತಾಗತ್ತೆ. ಬಟ್ ಒಂದ್ ವಿಷಯ ಮಾತ್ರ ನಿಮ್ಗೆ ಹೇಳಲೇಬೇಕು. ಕುದುರೆಮುಖ ಸ್ಕೂಲಲ್ಲಿ 1:15 ಟ್ರಿಂಗ್ ಅಂತ ಬೆಲ್ ಹೊಡೆದಾಗ ಇವ್ರ ಹೊಟ್ಟೆ ಚುರ್ರ ಅಂತಿತ್ತು. ಮಂಗಳೂರು ಕಾಲೇಜಲ್ಲಿ ಸೈರನ್ ಹೊಡೆದಾಗ 1:15 ಇವ್ರ ಹೊಟ್ಟೆ ಏನಂತಿತ್ತು? ಚುರ್ರ ಅಂತಿತ್ತು. ಇವತ್ತು ನಾವಿಬ್ರು ಹೊಟ್ಟೆನು 1:15 ಟೈಮ್ ಅಲ್ವಾ, ಚುರ್ರ ಅಂತ ಇದೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಇವತ್ತು ಯಾರು ಬರ್ತಿದ್ದಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತೀವಿ. ನನ್ನ ಅಕ್ಕ. ಓಕೆ, ಗೊತ್ತಿರೋ ಹಾಗೆ 4 ಹೆಣ್ಮಕ್ಳು ನಮ್ಮ ಲಕ್ಷ್ಮಿ ಮೇಡಮ್ಗೆ, ಅಂದ್ರೆ ಅವ್ರು ನೋಡಕ್ ಲಕ್ಷ್ಮಿ ತರ ಇದಾರೆ, ಜಯಂತಿ ಆಂಟಿಗೆ. ಸೊ ಇದು ಯಾವ ಟೋಕನ್ ನಂಬರ್ 1, ಟೋಕನ್ ನಂಬರ್ 2, ಟೋಕನ್ ನಂಬರ್ 3, ಟೋಕನ್ ನಂಬರ್ 4, ವಿಚ್ ಇಸ್ ಇಟ್? ನಂಬರ್ 1 ಟೋಕನ್. ಟೋಕನ್ ಹೆಸರೇನು? ಮಹಾಲಕ್ಷ್ಮಿ ಶೆಟ್ಟಿ ಅಂತ ಹೆಸರು, ಆದ್ರೆ ನಾವು ಮಮತಾ ಅಂತ ಕರೆಯೋದು ಮನೆಯಲ್ಲಿ. ಮಮತಾನ ನಾವು ಇವಾಗ ಮಮತೆಯಿಂದ ಕರ್ಸ್ಕೊಳ್ಳೋಣ. ವಾಟ್ ಯು ಸೇ? ಕರ್ಸ್ಕೊಳ್ಳೋಣ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಎಲ್ಡೆಸ್ಟ್ ಬಟ್ ನಾಟ್ ದ ವೆರಿ ಬೋಲ್ಡೆಸ್ಟ್ ಮಹಾಲಕ್ಷ್ಮಿ ಅಲಿಯಾಸ್ ಮಮತಾ ಅವರನ್ನ. ವೆಲ್ಕಮ್ ಮಮತಾ. ಸೊ ಇವತ್ತು ಮಮತಾ ಅವರ ಕೈ ರುಚಿನ ಟೇಸ್ಟ್ ಮಾಡಕ್ಕೆ ಯಜ್ಞ ಮತ್ತೆ ಶ್ರುತಿ ಅಂತೂ ರೆಡಿ. ಮಮತಾ, ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀರಾ? ಪನೀರ್ ಚೋಲೆ. ಮಂಗಳೂರು ಹುಡುಗಿಯಾಗಿ ನಾರ್ತ್ ಇಂಡಿಯನ್ ಡಿಶ್ ಫೇವ್ರೇಟ್ ಅದು, and I make it really good. ಹೇಳ್ತಿದ್ದಾರೆ ಐ ಮೇಕ್ ಇಟ್ ವೆರಿ ಗುಡ್ ಅಂತಲ್ಲ. ಟೇಸ್ಟ್ ಮಾಡೋ ತನಕ ಏನು ಹೇಳಕ್ಕಾಗಲ್ಲಪ್ಪ. ಅಲ್ಲ, ನಾನ್ ಮಾಡಿದೀನಿ, ನಿಮ್ ವರ್ಡಿಕ್ಟ್ ಬಾಕಿ ಇದೆ. ನನ್ ವರ್ಡಿಕ್ಟ್ ಬಾಕಿ ಇದೆ ಅಲ್ಲ. ಸೊ ಒಂದ್ ಕೆಲಸ ಮಾಡೋಣ, ಚಕ್ಕಂತ ಫಸ್ಟ್ ಇದಕ್ಕೆ ಏನೇನ್ ಬೇಕು ಅಂತ ತಿಳ್ಕೊಂಬೇಡ. ಬಿಕಾಸ್ ಜನರು ವೇಟಿಂಗ್ ಕಾಗ್ತಿರೋದಿದ್ದ. ಇದಕ್ಕೆ ಏನೆಲ್ಲ ಬೇಕಾಗತ್ತೆ? ಓಕೆ, ಒಂದ್ ಕಪ್ ಕಾಬುಲಿ ಚನಾ ಓವರ್ ನೈಟ್ ಸೋಕ್ ಮಾಡಿಡ್ಬೇಕು. ಓಕೆ, ಮತ್ತೆ ಅದನ್ನ 3 ವಿಸಿಲ್ಸ್ ಕೂಗ್ಬೇಕು. ಓಕೆ, ಆಮೇಲೆ ಕೋಕೋನಟ್ ಮಿಲ್ಕ್, ಹಾಫ್ ಕೋಕೋನಟ್ ಅದನ್ನ ಗ್ರೈಂಡ್ ಮಾಡಿ ಪೇಸ್ಟ್ ಹಾಲು ತೆಗಿಬೇಕು. 8 ರೆಡ್ ಚಿಲ್ಲೀಸ್, 8ರಿಂದ 10 ಎಷ್ಟು ಸ್ಪೈಸಿ ಬೇಕಷ್ಟು ಕೆಂಪು ಮೆಣಸಿನಕಾಯಿ. ಇಟ್ಸ್ ಫಾರ್ ದ ರೆಡ್ ಪೇಸ್ಟ್. ಕರಿಬೇವು ಸೊಪ್ಪು, ಮೇಥಿ ಹಾಫ್ ಸ್ಪೂನ್, ಅಂಡ್ ಮಸ್ಟರ್ಡ್ ಒಂದು 1/4 to 1/2 ಸ್ಪೂನ್, ಅಂಡ್ ದೆನ್ ಕೊರಿಯಾಂಡರ್ 2 ಸ್ಪೂನ್ಸ್, ಧನಿಯಾ 2 ಸ್ಪೂನ್, ಜೀರಾ ಹಾಫ್ ಸ್ಪೂನ್, ಓಕೆ, ಅಂಡ್ ಅರಿಶಿನ ಮತ್ತೆ ಗರಂ ಮಸಾಲ. ಇದು ಟೇಸ್ಟ್ ತಕ್ಕಂತೆ ಅನ್ಸುತ್ತೆ ಅಲ್ವಾ? ಶುಂಠಿ ಯಾವ್ದಕ್ಕೆ? ಶುಂಠಿ ಅಷ್ಟೇ, ಆಮೇಲೆ ಫ್ರೈ ಮಾಡ್ಲಿಕ್ಕೆ ಫ್ರೈ ಮಾಡ್ಲಿಕ್ಕೆ ಮತ್ತೆ ಇದು ಅಷ್ಟೇ ಗಾರ್ಲಿಕ್ ಫ್ರೈ ಮಾಡ್ಲಿಕ್ಕೆ. ಬೆಳ್ಳುಳ್ಳಿ ಎಷ್ಟು ಬೇಕಾಗತ್ತೆ? ಬೆಳ್ಳುಳ್ಳಿ ಒಂದು ಪಾಟ್, ಒಂದ್ ಇಡೀ ಬೆಳ್ಳುಳ್ಳಿ ಬೇಕಾಗುತ್ತೆ. ಸರಿ. ಅಂಡ್ ಆಫ್ ಕೋರ್ಸ್ ಪನ್ನೀರ್ ಚೋಲೆ, ಪನ್ನೀರ್ ಬೇಕು. ಪನ್ನೀರ್ನ ಫ್ರೈ ಮಾಡಿ ಪನ್ನೀರ್. ಯಾವ ಎಣ್ಣೆ ಬೇಕು ಅಂತ ಕೇಳಲ್ಲ, ಯಾಕಂದ್ರೆ ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೆಡಿ ಆಗಿದೆ ನಿಮಗೋಸ್ಕರ. ಅಡಿಗೆ ಶುರು ಮಾಡಕ್ಕಿಂತ ಮುಂಚೆನೆ 17 ಸಾಮಗ್ರಿಗಳು ಘಮ್ ಅಂತ ಇದೆ, ವೇಟ್ ಮಾಡಕ್ ಆಗ್ತಲ್ಲ. ಸೊ ಏನ್ ಕೊಡ್ಲಿ ಇದ್ರಲ್ಲಿ? ಫಸ್ಟ್ ಸ್ವಲ್ಪ ಆಯಿಲ್ ಕೊಡಿ. ಫಸ್ಟ್ ಸ್ವಲ್ಪ. ಎಸ್, ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ಲೀಸ್. ಟಡಾ, 1 ಸ್ಪೂನ್. ಡ್ರೈ ರೆಡ್ ಚಿಲ್ಲೀಸ್ ಫಸ್ಟ್. ಓಕೆ, ಡ್ರೈ ರೆಡ್ ಚಿಲ್ಲೀಸ್ ಒಂದು 8ರಿಂದ 10. 8ರಿಂದ 10 ಹಾಕಿ. ಜಾಸ್ತಿ ಇದೆ ಇದರಲ್ಲಿ. ಜಾಸ್ತಿ ಸ್ಪೈಸಿ ಮಾಡ್ತಿದ್ದಾಳೆ. ನನ್ಗೆ ಮಾಡ್ಲಿ, ನನಗೂ ಇಷ್ಟ. ಓಕೆ, ಎಷ್ಟು ಹಾಕ್ಬೇಕು? 2 ಸ್ಪೂನ್. 2 ಸ್ಪೂನ್ ಧನಿಯಾ, ಹಾಫ್ ಸ್ಪೂನ್ ಜೀರಾ. ಓಕೆ, ಜೀರಿಗೆ ಅರ್ಧ ಸ್ಪೂನ್. ಮಸ್ಟರ್ಡ್, ಸಾಸಿವೆ ಒಂದು ಹಾಫ್ ಸ್ಪೂನ್, ಅದು ಅರ್ಧ ಸ್ಪೂನಾ? ಸರಿ. ಮೆಂತ್ಯ 1/4 ಸ್ಪೂನ್. ಯಾಕೆ ಕಹಿ ಆಗತ್ತೆ ಅಂತಾನ? ಹೌದು. ಇಂಟೆಲಿಜೆಂಟ್. ನಾನಲ್ವಾ? ಪ್ರಶ್ನೆ. ಕರಿಬೇವು ಸೊಪ್ಪು. ಸೊ ಯಾರು ಹೇಳ್ಕೊಟ್ಟಿದ್ದು ಮಮತಾ ಇದು? ಇದು ಒನ್ ಆಫ್ ಮೈ ರಿಲೇಟಿವ್ ಹೇಳ್ಕೊಟ್ಟಿದ್ದಾನೆ. ರಿಲೇಟಿವ್ ಹೇಳ್ಕೊಟ್ಟಿದ್ದಾ? ಓಹ್, ಅಮ್ಮ ಹೇಳ್ಕೊಟ್ಟಿಲ್ಲ ಇದು? ಅಮ್ಮಂದೆಲ್ಲ ಮ್ಯಾಂಗ್ಳೂರ್ ಸ್ಪೆಷಲ್. ಇದು ಏನ್ ಕಲರ್? ಇದೊಂದು 2 ನಿಮಿಷ ಸೌಟೆ ಮಾಡ್ಬೇಕು. ಓಕೆ. ಸೊ ಮಮತಾ, ತುಂಬಾ ಸೈಲೆಂಟ್ ನೀವು ಅಂತ ಗೊತ್ತಾಗ್ತಾ ಇದೆ. ಕೈ ಕೆಲಸ ಮಾಡ್ತಾ ಇದೆ, ಬಾಯಿ ಕಮ್ಮಿ ಕೆಲಸ ಮಾಡ್ತಾ ಇದೆ. ನಿಮ್ ಬಗ್ಗೆ ಹೇಳಿ, ನಿಮ್ ಚೈಲ್ಡ್ಹುಡ್ ಹೇಗಿತ್ತು? ನೀವೇನಾದ್ರೂ ನಾಟಕ ಚೇಷ್ಟೆ ಮಾಡಿದೀರಾ? ಏನು ಇಲ್ಲ, ನಾ ತುಂಬಾ ಸೈಲೆಂಟ್. ಯಜ್ಞ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಚೇಷ್ಟೆ ಅಂತ. ಬಟ್ ನಾನು ಆಕ್ಚುಲಿ ಪಾಪ ಇದ್ದಿದ್ದು. ಇದೀಗ ರೆಡಿ ಆಗಿದೆ. 9th ಸ್ಟ್ಯಾಂಡರ್ಡ್ ವರ್ಗು ತುಂಬಾ ಸೈಲೆಂಟ್. ನಾನು ಕ್ಲಾಸಲ್ಲಿ ಇರೋದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಓಕೆ, ಇದೀಗ ರೆಡಿ ಆಗಿದೆ. ಪೇಸ್ಟ್ ಮಾಡ್ಬೇಕು. ಸೊ ಈ ಮೆಣಸಿನ್ಕಾಯಿ ತರಾನೇ ಸ್ಪೈಸಿ ಆಗ್ಬಿಟ್ರು. ಆಮೇಲೆ ನಮ್ ಯಜ್ಞ. ಸರಿ, ಮಾಡೋಣ ಪೇಸ್ಟ್? ಎಸ್, ಮಾಡೋಣ.
ಈ ಮೆಣಸಿನ್ಕಾಯಿ ಆಮೇಲೆ ಈ ಬಾಕಿ ಧನಿಯಾ ಅದೆಲ್ಲ ಜೊತೆಗೆ ಹಾಕಿ ಗ್ರ್ ಅನ್ಸಿದ್ರೇನೆ ಅದ್ರ ಮಜಾ ಅಲ್ವಾ, ಅದ್ರ ಫ್ಲೇವರ್. ಯಾ ಇಂಡಿಯನ್ ಕುಕಿಂಗ್ ಅಲ್ಲಿ ಅದೊಂದು ಇದ್ದೇ ಇರತ್ತಲ್ಲ, ಯಾವ್ದಾದ್ರು ಒಂದು ಮಸಾಲಾ ಹಾಕ್ತಾರೆ, ಗ್ರೇಟ್ ಮಾಡ್ಬಿಟ್ಟು ಇಂಡಿಯನ್ ಗ್ರೈಂಡ್ ಕುಕಿಂಗ್ ಮಾಡಿ. ಮಾತ್ರ ಅಲ್ಲ, ಇಂಡಿಯನ್ ಸಿಸ್ಟರ್ಸ್ ಅಲ್ಲೂ ಹಂಗೆ ಯಾವಾಗ್ಲೂ ಜೊತೆಲೇ ಇರ್ತಾರೆ. ನೀವಿಬ್ರು ಅಷ್ಟೇ ಸ್ಕೂಲ್ ಜೊತೆಲೇ ಹೋಗ್ತಿದ್ರಿ ಅಲ್ವಾ? ಹೌದು, ಜೊತೆಗೇನೆ ಕೇಂದ್ರ ವಿದ್ಯಾಲಯಲ್ಲಿ ಕಲ್ತಿದ್ ನಾವು. ನಾವು 4 ಜನ ಸೇಮ್ ಸ್ಕೂಲ್. ಓ, ಸೊ ಇದನ್ನೀಗ ರುಬ್ಬೇಕು. ಸ್ವಲ್ಪ ನೀರು ಬೇಕು. ನೀರು ಎಷ್ಟ್ ನೀರ್ ಹಾಕಿದ್ರಿ? ಸ್ವಲ್ಪ ಒಂದು ಅರ್ಧ ಕಪ್ ಅಲ್ಲ? ಅರ್ಧ ಕಪ್ ಅಷ್ಟು. ಒಂದ್ ಅರ್ಧ. ಸ್ವಲ್ಪ ಹಲ್ದಿ, ಎಷ್ಟ್ ಹಾಕ್ಬೇಕು? ಹಾಫ್ ಸ್ಪೂನ್ ಅರ್ಶಿನ? ಹಲ್ದಿ, ಹಾಫ್ ಸ್ಪೂನ್ ಹಾಫ್ ಅರಿಶಿನ. ಸ್ಪೂನ್ ಅರ್ಶಿನ ಹಾಕಿ. ಈಗ ನೀವು ಆಕ್ಚುಲಿ ಕ್ವೆಶನ್ ಕೇಳ್ಬೇಕು ನನ್ನ. ಇವಳು ಆಲ್ಮೋಸ್ಟ್ ಎಲ್ಲ ಇದ್ರನ್ನು ಹಿಂದಿಯಲ್ಲಿ ರೆಫರ್ ಮಾಡ್ತಿದ್ದಾಳೆ, ಯಾಕೆ ಅಂತ. ಹೌದು ಅಲ್ಲ? ಯಾಕೆ ಹೇಳಿ? ಯಾಕೆ? ನಾವು ಆಕ್ಚುಲಿ CBSE ಬೋರ್ಡ್ ಅಲ್ಲಿ ಕಲ್ತಿರೋದು, ಕೇಂದ್ರ ವಿದ್ಯಾಲಯ. ಹಾ. ನಮಗ್ ಕನ್ನಡ ಇರ್ಲಿಲ್ಲ, ಹಿಂದಿ, ಇಂಗ್ಲಿಷ್ ಅಂಡ್ ಸಂಸ್ಕೃತ್ ಥರ್ಡ್ ಲ್ಯಾಂಗ್ವೇಜ್. ಹಂಗೆ. ಸೊ ಹಾಗಾಗಿ ಮನೆಯಲ್ಲಿ ಕೂಡ ನಾವು ಹಿಂದಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದು, ಸ್ಕೂಲಲ್ಲಿ ಕೂಡ ಅದೇ, ಫ್ರೆಂಡ್ಸ್ ಕೂಡ ಅದೇ. ಸೊ ಅದೇ ಅಭ್ಯಾಸ ಆಗೋಗಿದೆ. ಸೊ ಅದಕ್ಕೆ ಮನೇಲೂ ನೀವು ಹಿಂದಿಯಲ್ಲೇ ಮನೇಲಿ ಹಿಂದಿ ಮಾತಾಡೋದು, ಅಲ್ಲದೆ ತುಳು ಮಾತಾಡೋದು. ಇಲ್ಲದೆ ತುಳು ಮಾತಾಡೋದು. ಹಾ, ಇಲ್ಲಾದ್ರೆ ತುಳು. ಇವತ್ತೇ ವರ್ಕೌಟ್ ಇದು. ಆಹಾ, ಇವಾಗ ಈರುಳ್ಳಿ ಫ್ರೈ ಮಾಡ್ಬೇಕು. ಫಸ್ಟ್ ಟೈಮ್ ಯಜ್ಞಗೆ ಅಡ್ಗೆ ಮಾಡ್ಕೊಟ್ಟಾಗ ಅದೇನೋ ಸೂಜಿ ಪಯ್ಯ ಅಂತ ಮಾಡಿದ್ರಂತೆ. ಫಸ್ಟ್ ಡಿಶ್ ಸೂಜಿ ಪಯ್ಯ. ಅದು ಫಸ್ಟ್ ಟೈಮ್ ಒಂದು ಮ್ಯಾಗ್ಝಿನ್ ಅಲ್ಲಿ ನೋಡಿ ಮಾಡಿದ್ದು. ಓಕೆ, ಫುಲ್ ಫ್ಲಾಪ್. ಫುಲ್ ಫ್ಲಾಪ್. ಅದು ರವಾ ಯೂಸ್ ಮಾಡಿ ಮಾಡಿದ್ದು. ರವಾ ಅಂದ್ರೆ ಸೂಜಿ. ಸೂಜಿ ಪಾಯ್ ಅಂತ. ಇವಾಗ ಏನ್ ಮಾಡೋಣ? ಖಾನ ಗಾರ್ಲಿಕ್ ಸ್ವಲ್ಪ ಅದನ್ನ ಕ್ರಶ್ ಮಾಡ್ಬೇಕು. ಓಕೆ, ಒಂದು ಸೈಡ್ ಅಲ್ಲಿ ಕೆಂಪು ಚಟ್ನಿ ರೆಡಿ ಆಗಿದೆ. 1 ಸ್ಪೂನ್ ಎಣ್ಣೆ, ಗಮ್ ಅಂತದೆ. ಇದಕ್ಕೆ ಎಣ್ಣೆ ಹಾಕ್ತೀರಾ? ಎಣ್ಣೆ. ಸೊ ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್, ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ ಹಾಕ್ತಾ ಇದೀವಿ. 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. 1 ಸ್ಪೂನ್. ಓಕೆ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಾದ ಪಾಡಿಗೆ ಬಿಸಿ 1 ಪಾಟ್ ಗಾರ್ಲಿಕ್, ಅದನ್ನ ಕ್ರಶ್ ಮಾಡ್ಬೇಕು. ಒಂದು 10-12 ಬೆಳ್ಳುಳ್ಳಿ ಜಜ್ಜಿ ಬಜ್ಜಿ ಮಾಡ್ಬೇಕಾ? ಕ್ರಶ್ ಮಾಡಿ. ಓ, ಚಾಕು ಅಲ್ಲೇ ಕ್ರಶಿಂಗಾ? ಈ ಕ್ರಶ್ ಮಾಡಿದ್ರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಬ್ಯೂಟಿಫುಲ್, ವೆರಿ ನೈಸ್. ಸೊ ಸೆಕೆಂಡ್ ಸಿಸ್ಟರ್ ಅಂಡ್ ಇವರು ಕ್ರಶ್ ಆಗಿ ಫುಲ್ ಜಗಳ ಎಲ್ಲ ಆಡಿತಾರೆ ಅಂತ ಹೇಳಿದ್ರಿ. ಬಾಕಿ ನೀವಿಬ್ರು ಪಾಪದ ಪ್ರಾಣಿಗಳ? ನಾನ್ ಹೇಳ್ದೆ ಅಲ್ಲ, ನಾನ್ ಜಗಳ ಮಾಡಕ್ ಹೋಗ್ತಿರ್ಲಿಲ್ಲ. ಇವರಿಬ್ರು ಜಗಳ ಮಾಡೋದು, ನನ್ಗೂ ಮಿಕ್ಕಿರೋದೆಲ್ಲ ನಂಗೆ ಸಿಗೋದು. 9th ಸ್ಟ್ಯಾಂಡರ್ಡ್ ಅಲ್ಲಿ ಲಾಸ್ಟ್ ಇವ್ರು ಜಗಳ ಮಾಡಿದ್ದು. ಅದು ರೋಲ್ ಆಗಿ ಆಗ ಒಂದಮ್ಮ ಬಾರ್ಸಿದ್ದಾರೆ. ದಿ ಎಂಡ್. ಅದಾದ್ಮೇಲೆ ಯಾವತ್ತೂ ಜಗಳ ಮಾಡಿಲ್ಲ ಅವ್ರು. ಅಮ್ಮನ ಕೈ ಏಟು ತಿಂದಾದ್ಮೇಲೆ ಜಗಳ ಆಡದೆ ಬೇಡ ಅಂತ ಡಿಸೈಡ್ ಮಾಡಿದ್ರೇನೋ. ಅದು ಯುದ್ಧ ಆಗ್ತಾ ಇತ್ತು ಮನೆಯಲ್ಲಿ. ಸೊ ನಾವು ಪಾರ್ಟೀಸ್ ಹೋಗೋದು. ಈಗ ಇದನ್ನ ಫ್ರೈ ಮಾಡ್ಬೇಕು. ಓಕೆ, ಹಾಕಿ. ಓಹೋಹೋ ಶಬ್ದ. ಇವಾಗ ಈರುಳ್ಳಿ ಹಾಕ್ಬೇಕು. ಸೂಪರ್. ಎಷ್ಟು ಆನಿಯನ್ ಹಾಕ್ತೀವಿ? 2 ಆನಿಯನ್ ಅಷ್ಟು ಬೇಕು. 2 ಆನಿಯನ್ ಹಾಕ್ಬೇಕು. ಈರುಳ್ಳಿ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ, ಬಟ್ ಸುಮಾರು ಹುಡುಗರ ಕಣ್ಣಲ್ಲಿ ನೀರು ಹಾಕ್ತಿದ್ದೀರಂತ ಯಜ್ಞ. ಎಸ್ಪೆಷಲಿ ರೋಸ್ ಡೇ ಟೈಮ್ ಅಲ್ಲಿ ಫುಲ್ ಕಂತೆ ರೋಸ್ ಸಿಕ್ತಿತ್ತಂತೆ, ಚಾಕ್ಲೇಟ್ ಸಿಕ್ತಿತ್ತಂತೆ. ರೋಸ್ ಡೇಗೆ ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಹೈಯೆಸ್ಟ್ ನಂಬರ್ ಆಫ್ ರೋಸಸ್ ನನಗ್ ಬಂದಿದ್ದು. ಏನಾದ್ರು ಶೇರಿಂಗ್ ಕೇರಿಂಗ್ ಅಂತ ಸಿಸ್ಟರ್ಸ್ಗೂ ಕೊಟ್ರ ರೋಸಸ್ ಚಾಕ್ಲೇಟ್ಸ್ ಇಲ್ಲ ಒಬ್ರೇನಾ? ಅವ್ರ ಶೇರ್ ಅವ್ರಿಗೆ ಸಿಗ್ತಾ ಇತ್ತು, ಶೇರ್ ನನಗ್ ಬರ್ತಾ ಇತ್ತು. ಸೊ ಅಕೇಲಿ ಕಬ್ಳಾಯಿಸ ಪೈಯಿಂಗ? ದಟ್ಸ್ ದ ವೇ ಅಲ್ವಾ? ಇಲ್ಲ, ದಟ್ ಇಸ್ ನಾಟ್ ದ ವೇ. ಇಲ್ಲಿ ನೋಡಿ, ಫುಲ್ ಶೇರಿಂಗ್ ಇಸ್ ಕೇರಿಂಗ್ ಆಗ್ತದೆ. ಏನು ಸೂಪರ್ ಆಗಿ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿ ಆಗಿ ಫ್ರೈ ಆಗ್ತದೆ. ಹಾ, ಆ ಗಾರ್ಲಿಕ್ ಫ್ರೈ ಮಾಡೋದ್ ಸ್ಮೆಲ್ ಚೆನ್ನಾಗ್ ಚೆನ್ನಾಗಿದೆಯಲ್ಲ, ಗಮ್ ಅಂತ. ಈಗ ನೆಕ್ಸ್ಟ್ ಏನ್ ಮಾಡ್ತೀಯಾ? ನೆಕ್ಸ್ಟ್ ಜಿಂಜರ್ ಹಾಕ್ಬೇಕು. ಶುಂಠಿ. ಓಕೆ, ಸ್ವಲ್ಪ ಶುಂಠಿ ಇವ್ರ ಫೇವ್ರೆಟ್ ಕೂಡ. ಹೌದಾ? ಒಂದು ಬೆಳಿಗ್ಗೆ ಟೀ ಮಾಡ್ತಾಳಲ್ಲ, ಬಿಟ್ರೆ ಒಂದ್ ಫುಲ್ ಹಾಕೊಂಡ್ ಕುಡಿತಾಳೆ ಬೇಕು. ಶಿಲಾ ಜಿಂಜರ್. ಲಾಟ್ ಆಫ್ ಪೀಪಲ್ ಕಾಲ್ ಮಿ ಶುಂಠಿ, ಶ್ರುತಿ, ಶುಂಠಿ, ಗೋಸ್ ರೈಮಿಂಗ್ ಅಂತ. ಅವಳಿಗೆ ಶುಂಠಿ ಸಿಗ್ಲಿಲ್ಲ ನಿಮ್ನ ಜಡ್ಜ್ ಅದು ಒಂದು ಬಾಕಿ ಇತ್ತು ಜೀವನದಲ್ಲಿ. ನೆಕ್ಸ್ಟ್ ಟೊಮ್ಯಾಟೊ. ಓಕೆ, 2 ಟೊಮ್ಯಾಟೊ ಹಾಕ್ಬೇಕು. ಚಕ ಅಂತ ಹಾಕ್ಬೇಕು. ಕಾಣೆ, ಬಂಗುಡೆ, ಬೂತಾಯಿ, ಬಂಗುಡೆ ಇಲ್ಲಲ್ಲ, ಪಾಂಪ್ರೆಟ್, ಅಂಜಲ್, ಎಡಿ, ಲೇಡಿ ಫಿಶ್. ಅದೇ ಕಾಣೆ ಅಲ್ವಾ? ಕಾಣೆ. ಹಾ,
5 ಬೊಳೆಂಚಿ. ಇವಾಗ ಈ 5 ಅಲ್ಲಿ ನಿಮ್ಮ ಫೇವ್ರೇಟ್ ಯಾವ್ದು? ನಾನ್ ಮೀನ್ ತಿನ್ನಲ್ಲ. ಹೌದು, ನಾನ್ ಮಂಗಳೂರವಳು, ಆದ್ರೆ ನಾನ್ ಮೀನ್ ತಿನ್ನಲ್ಲ. ತಲೆ ಸುತ್ತಾ ಇದೆ ನನಗೆ. ಮಂಗಳೂರು ಹುಡುಗಿ ಮೀನ್ ತಿನ್ನಲ್ವಾ? ಇದು ಹೆಂಗಾಯ್ತು ಗೊತ್ತಾ? ಹೆಂಗಾಯ್ತು? ಪ್ರೌನ್ಸ್ ಮತ್ತೆ ಕ್ರಾಪ್ ತಿಂತಾರೆ. ತಿರುಪತಿಗೆ ಹೋಗಿ ಲಡ್ಡು ಸಿಗದೆ ಇರೋ ತರ ಆಯ್ತಿದ್ದು. ಬಟ್ ಪಿಕ್ಚರ್ ಅಲ್ಲಿ ಉಳಿದವರು ಕಂಡೆನ್ಸಿಯಲ್ಲಿ ಫುಲ್ ಮೀನೆಲ್ಲ ಸೆಲ್ಲಿಂಗ್ ಮಾಡ್ತಾ ಇದ್ರಿ. ಅಯ್ಯೋ, ಅದ್ರ ಕತೆ ಏನ್ ಹೇಳ್ತಿ. ನನಗೆ ಆಕ್ಚುಲಿ ಕ್ಯಾರೆಕ್ಟರ್ ಫಸ್ಟ್ ಇನಿಷಿಯಲಿ ನಾನ್ ಬೇಡ ಅಂದಿದ್ದೆ. ಮೀನ್ಗೋಸ್ಕರ ಬೇಡ ಅಂದಿದ್ರ? ಹೌದು, ಫಿಶ್ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡ್ತಾರೆ ಅಂತ ಹೇಳಿದಕ್ಕೆ ನಾನ್ ಬೇಡ ಅಂದಿದ್ದೆ. ಆಮೇಲೆ I was called 4 ಸತಿ ಕಾಲ್ ಮಾಡಿ ಫೈನಲಿ ಒಪ್ಕೊಂಡೆ. ಓಕೆ ಮಾಡೋಣ ಅಂತ. ಆದ್ರೆ ಕಂಡೀಷನ್ಸ್ ಇತ್ತು. ಏನ್ ಕಂಡೀಷನ್? ನಾನ್ ಮೀನ್ ಮುಟ್ಟಲ್ಲ, ಓಕೆ, ಮತ್ತೆ ಆ ಬಟ್ಟಿ ಹೊಸದಿರ್ಬೇಕು, ಅದು ಮೀನ್ ಹಾಕಿರ್ಬಾರ್ದು ಅದ್ರಲ್ಲಿ. ಸೊ ಆಲ್ ದಟ್ ಕಂಡೀಷನ್ಸ್ ಇತ್ತು. ಸೊ ಅದ್ರೊಳಗಿದ್ದ ಪ್ಲಾಸ್ಟಿಕ್ ಮೀನಾ? ಮೀನೇ ಇರ್ಲಿಲ್ಲ. ಈ ವಿಷಯ ನಾನ್ ತಗೊಂಡು ಹೋಗ್ತೀನಲ್ಲ ಆ ಬಟ್ಟಿಯಲ್ಲಿ. ಈ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ. ಸೀಕ್ರೆಟ್ ಬಯಲಾಗಿದೆ ಇವತ್ತು. ಬುಟ್ಟಿಯಲ್ಲಿ ಮೀನೇ ಇರ್ಲಿಲ್ಲ. ಟೊಮೆಟೊ ಇಸ್ ರೆಡಿ. ಇವಾಗ ಕರ್ಬೇವಿನ ಸೊಪ್ಪು ಹೋಗ್ತಾ ಇದೆ ಅಲ್ಲಿ. ಇಲ್ಲಿ ನಾವು ಬೆಳ್ಳುಳ್ಳಿ ಹಾಕಿದ್ವಿ ಎಣ್ಣೆಗೆ, ಆಮೇಲೆ ಆನಿಯನ್ ಫ್ರೈ ಮಾಡಿ, ಈರುಳ್ಳಿ ಹಾಕಿದ್ವಿ, ಫ್ರೈ ಮಾಡಿದ್ವಿ, ಶುಂಠಿ ಹಾಕಿದ್ವಿ, ಬೆಳ್ಳುಳ್ಳಿ ಕ್ರಶ್ ಮಾಡಿ, ಕ್ರಶ್ಡ್ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಶುಂಠಿ, ಟೊಮ್ಯಾಟೊ, ಕರಿಬೇವು. ಕರೆಕ್ಟಾ? ಇದನ್ನೆಲ್ಲ ಇವಾಗ ಫ್ರೈ ಮಾಡ್ತಾ ಇದೀವಿ. ಈಗ ಕಾಯಿ ಹಾಲು ಹಾಕ್ಬೇಕು. ಇದು ಒಂಥರ ಮಂಗಳೂರು ಸ್ಟೈಲೇ ಆಯ್ತಲ್ಲ, ಕಾಯಿ ಹಾಲು ಹಾಕಿ. ಆಲ್ಮೋಸ್ಟ್. ಆದ್ರೆ ಪನೀರ್ ಬಂದಿರೋದ್ರಿಂದ ನಾರ್ತ್ ಇಂಡಿಯನ್ ರೆಡ್ ಟೇಸ್ಟ್ ಆಗ್ಲೇ ರುಬ್ಬಿರೋದು ಪೇಸ್ಟ್. ಸೊ ಇದಕ್ಕೆ ರೆಡ್ ಪೇಸ್ಟ್ ಆಡ್ ಮಾಡ್ತಾ. ಸೊ ಆವಾಗ್ಲೇ ಗ್ರೈಂಡ್ ಮಾಡಿ ಗಿರ್ರ ಅಂತ ರೆಡಿಯಾಗಿ ಕಾಯ್ತಿದ್ದ ರೆಡ್ ಪೇಸ್ಟ್. ಇವಾಗ ಏನ್ ಬೇಕು ಫೈನಲಿ? ಕಾಬೂಲಿ ಚೆನ್ನ. ಚಂದವಾಗಿದೆ. ಅಂದ್ರೆ ಇದು ಜಾಸ್ತಿ ಟೈಮ್ ತಗೊಳಲ್ಲ ಕುಕ್ ಆಗಕ್ಕೆ. ಹೌದು, ಕಾಬೂಲಿ ಚೆನ್ನ ಮೊದಲೇ ಬೇಯಿಸಿರ್ತೀವಲ್ಲ, ಅದಕ್ಕೆ ಜಾಸ್ತಿ ಟೈಮ್ ಬೇಡ. ನಥಿಂಗ್ ಸ್ವೀಟರ್ ದೆನ್ ಸಾಲ್ಟ್ ಹೇಳ್ತಾರಲ್ಲ. ಏನೇ ಇರ್ಲಿ, ತಿಂಡಿ ಯಾವ್ದೇ ಇರ್ಲಿ, ಸಾಲ್ಟ್ ಇಲ್ದೆ ಟೇಸ್ಟ್ ಇಲ್ಲ, ರುಚಿ ಇಲ್ಲ. 2 ಸ್ಪೂನ್ ಸಾಲ್ಟ್. ಸ್ವಲ್ಪ ಮುಚ್ಚಿಡ್ಬೇಕು. ಫುಲ್ ಸಿಮ್ಮಲ್ಲಿ ಇದೆಯಾ? ಸಿಮ್ಮಲ್ಲಿ. ಓಕೆ, ನೆಕ್ಸ್ಟ್ ಸ್ಟೆಪ್. ಓಕೆ, ಇವಾಗ ಪನ್ನೀರ್ ಫ್ರೈ ಆಯ್ತು. ಇಲ್ಲ, ಪನ್ನೀರ್ ಫ್ರೈ ಮಾಡಿ. ಆಗತ್ತೆ. 1 ಸ್ಪೂನ್ ಆಯಿಲ್ ಹಾಕ್ಬೇಕು. 1 ಸ್ಪೂನ್ ಎಣ್ಣೆ. ಓಕೆ, ಇಷ್ಟು ಎಣ್ಣೆ ಸಾಕಾ ಪನ್ನೀರ್ಗೆ? ಸೆಲ್ಫ್ ಕಾನ್ಶಿಯಸ್ ಇಲ್ಲ, ನಾನ್ ಸ್ಟಿಕ್ ಪ್ಯಾನ್ ಅಲ್ವಾ, ಜಾಸ್ತಿ ಬೇಡ. ಒಟ್ನಲ್ಲಿ ಈ ಪನ್ನೀರ್ ಚೋಲೆ ತಿಂದ್ರೆ 5 kg ಕಮ್ಮಿ ಆಗ್ತೀರಾ, ಜಾಸ್ತಿ ಆಗಲ್ಲ. ನೋಡಕ್ಕೆ ಇದು ಬಹಳ ರಿಚ್ ಆಗಿದೆ ಈ ಪನ್ನೀರ್ ಚೋಲೆ. ಸೊ ಎಷ್ಟು ಕ್ಯಾಲರೀಸ್ ಇರ್ಬೋದು ಇದ್ರಲ್ಲಿ? ಕ್ಯಾಲರೀಸ್ ಆಕ್ಚುಲಿ ಆಯಿಲ್ ಫ್ಯಾಟ್ ವೈಸ್ ಕಮ್ಮಿ ಇದೆ. ಪನೀರ್ ನ ನೀವು ನೋಡೋದಾದ್ರೆ ಇಟ್ಸ್ ಪ್ರೋಟೀನ್ ಅಂಡ್ ಕ್ಯಾಲ್ಸಿಯಂ ಆಲ್ಸೋ. ಚೋಲಿ ಕಾಬೂಲಿ ಚನಾ ಅಗೇನ್ ಪ್ರೋಟೀನ್. ಕೋಕೋನಟ್ ಮಿಲ್ಕ್ ಕೂಡ ಫ್ಯಾಟ್ ಅದೇ ಗುಡ್ ಫ್ಯಾಟ್. ಅದು ಕೋಕೋನಟ್ ಮಿಲ್ಕ್ ಕೂಡ, ಕಾಯಿ ಹಾಲು ಕೂಡ ಇಟ್ಸ್ ಗುಡ್ ಫ್ಯಾಟ್. ಇಟ್ಸ್ ಗುಡ್ ಫಾರ್ ಯೋರ್ ಹಾರ್ಟ್ ಆಲ್ಸೋ ಅಲ್ಲ. ಸೊ ಹಂಗಾಗಿ ಕೊಲೆಸ್ಟ್ರಾಲ್ ಅಂತೀವಲ್ಲ, ಇಟ್ಸ್ ದಟ್. ಬಟ್ ತುಂಬಾ ಸೈಲೆಂಟ್ ಮಮತಾ, ಮಾತೇ ಆಡಲ್ಲ ಅಂತಿರಲ್ಲ. ನೀವು ಏನು ಕೇಳಿದ್ರು ಒಂದ್ ವರ್ಡ್ ಅಲ್ಲ ಆನ್ಸರ್ ಮಾಡ್ತಾಳೆ. ಇಟ್ಸ್ ಗುಡ್, ಅಮೇಜಿಂಗ್, ಲವ್ಲಿ. ಇವ್ರನ್ನ ಮಾತಾಡ್ಸಕ್ ಏನಾದ್ರೂ ಒಂದು ಟೆಕ್ನಿಕ್ ಇದೆಯಾ, ಎಲ್ಲದ ಕೀ ಇದೆಯಾ? ಬಿಟ್ಬಿಡಿ ಓಡೋಗ್ತಾಳೆ ಇಲ್ಲಿಂದ. ಓಡ್ ಹೋಗಕ್ ರೆಡಿ ಆಗಿದ್ದಾರೆ ಅವಾಗ್ಲಿಂದ, ಗೊತ್ತು. ಸೊ ಯಜ್ಞ ಊಟ ಹೇಗಿದೆ ಅಂತ ಇವಾಗ ನೋಡಿ. ಒಂದು ಕನ್ನಡ ಎಕ್ಸಾಮಿನೇಷನ್ ಅಲ್ಲಿ ಹೆಂಗ್ ಹೇಳ್ತಾರೆ, ಈ ಸಂದರ್ಭಕ್ಕೆ ಕರೆಕ್ಟ್ ಆಗಿ ವಿವರಿಸಿ ಬರೆಯಿರಿ ಅಂತ. ಆ ತರ ಒಂದು 4 ಮಾರ್ಕ್ ಕ್ವೆಶ್ಚನ್ ಇದು. ಯಜ್ಞ ಊಟನ ಡಿಸ್ಕ್ರೈಬ್ ಮಾಡಿ, ಅವರ ಅಡಿಗೆನ, ಅವರ ಕೈ ರುಚಿನ ಡಿಸ್ಕ್ರೈಬ್ ಮಾಡಿ. 4 ಮಾರ್ಕ್ಸ್ ಬೇಕು ನಿಂಗೆ. ಸೊ 1 ಪೇಜ್ ಆದ್ರೂ ಬದಲೇಬೇಕು. ಕರೆಕ್ಟ್. ನಾರ್ತ್ ಇಂಡಿಯನ್ ಡಿಶಸ್ ಒಳ್ಳೆ ಚೆನ್ನಾಗಿ ಮಾಡ್ತಾಳೆ ಅವಳು. ಓಕೆ, and then cakes she bakes well. ಓಕೆ, ಯಾವತ್ತಾದ್ರೂ ಯಜ್ಞ ಮಾಡ್ರೆ ಯಾವ್ದಾದ್ರು ಡಿಶ್ ಅನ್ನ ಮಾಡ್ಕೊಡು ಅಂತ ಕೇಳಿ ತಿಂದಿದ್ದೀರಾ? ಗುಲಾಬ್ ಜಾಮೂನ್. ಆಹಾ, ನಾನು ಸ್ವೀಟ್ಸ್ ಕೂಡ ಚೆನ್ನಾಗಿ ಮಾಡ್ತೀನಿ. ಹೇಳು. and ಪಾಲಕ್ ಮೇಥಿ ಪನೀರ್. ಪಾಲಕ್ ಮೇಥಿ ಮೇಥಿ ಪನೀರ್. ಪನೀರ್. ದಿಸ್ ಇಸ್ ದ ಪನೀರ್ ಫ್ಯಾಮಿಲಿ. That's my favorite. ಪನೀರ್ ಯಾಕೆ? ಇಟ್ಸ್ ಲೈಕ್ ಅ ಸ್ಟೇಪಲ್ ಫುಡ್. ಮಮ್ಮಿಗೆ ಪನೀರ್ ತುಂಬಾ ಇಷ್ಟ. ಆಲ್ಮೋಸ್ಟ್ ಡೈಲಿ ಮಾಡ್ಕೊಟ್ರು ಅವ್ರಿಗೆ ಬೇಜಾರಾಗಲ್ಲ. ಪನೀರ್ ಚಿಲಿ ಮಾಡೋದು, ಪಾಲಕ್ ಪನೀರ್ ಮಾಡೋದು, ಇವಳು ಇದ್ ಮಾಡ್ತಾಳೆ. ಪನೀರ್ ಅಂತೂ ಇದ್ದೇ ಇರತ್ತೆ. ನಾರ್ತ್ ಇಂಡಿಯನ್ ಕಿಂತ ಜಾಸ್ತಿ ನಾವು ತಿಂತೀವಿ. ಫ್ರೈ ಆಗಿದೆ. ಫ್ರೈ ಆಗಿದೆ. ಪನೀರ್ ಇಸ್ ರೆಡಿ. ಪನೀರ್ ಅಂತ ಇಲ್ಲಿ. ಆದ್ರೆ ಈ ಟೇಬಲ್ ತುಂಬಿ ತುಳುಕ್ತಾ ಇದೆ. ಇದ್ರಲ್ಲಿ ಇನ್ನು ಏನಾದ್ರೂ ಯೂಸ್ ಮಾಡ್ತೀವಾ? ಕೊರಿಯಾಂಡರ್ ಯೂಸ್ ಮಾಡ್ತಾರೆ. ಹೌದು, ಕೊರಿಯಾಂಡರ್, ಗರಂ ಮಸಾಲ. ಸ್ವಲ್ಪ ನೀರ್ ಬೇಕು. ಮಸಾಲಾ ನೀರು, ನಾರ್ಮಲ್ ನೀರು, ನಾರ್ಮಲ್ ವಾಟರ್. ಓವರ್ ಆಗಿ ಬಂದಿದೆ. ಸ್ವಲ್ಪ ಸಾಕು. ಡ್ಯಾಂಗ್ 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 ಅಂತ. ಈಗ ಗರಂ ಮಸಾಲ. ಒಂದ್ ನಿಮಿಷ, ನೀವು ಗರಂ ಮಸಾಲ ಹಾಕಿಂತ ಮುಂಚೆ ನಿಮ್ಮನ್ನ ಒಂದು ಗರಂ ಪ್ರಶ್ನೆ ಕೇಳುವ ಪ್ಲಾನ್ ಇಟ್ಕೊಂಡಿದ್ದೀನಿ ನಾನು. ಆ ಪ್ರಶ್ನೆ ಆ ಜಾಗದಲ್ಲಿ ಕೇಳ್ತೀನಿ, ಆವಾಗ ನೀವು ಮಾತಾಡ್ಲೇಬೇಕು.
ಓಕೆನಾ? ಇವಾಗ ಹಾಕಿ ಗರಂ ಮಸಾಲ. ಎಷ್ಟು ಸ್ಪೂನ್ ಗರಂ ಮಸಾಲ? ಸ್ಮಾಲ್ ಸ್ಪೂನ್ ಗರಂ ಮಸಾಲ. ಸ್ಮಾಲ್ 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಬೋದು. ಓಕೆ, ಲಾಸ್ಟ್ ಗೆ ಹಾಕ್ಬೇಕಾ? ಇನ್ನೂ ಸ್ವಲ್ಪ ಅದು ಬಾಯ್ಲ್ ಆಗಿ ಆಲ್ರೈಟ್. ಆಮೇಲೆ ಇದ್ರಲ್ಲಿ ಇನ್ನೇನ್ ಬೇಕು? ಮಹಾಜನಗಳೇ, ನೀವ್ ಅಕಸ್ಮಾತ್ ಈ ಪನ್ನೀರ್ ಚೋಲೆ ಶುರು ಮಾಡಿದ್ರೆ ಬೈ ನಾವು ನಿಮ್ಮ ಮನೆಗಳಲ್ಲೂ ಇದು ರೆಡಿ ಆಗಿರತ್ತೆ. ಈಗ ಪನ್ನೀರ್ ಹಾಕ್ಬೇಕು. ಓಕೆ, ಪನ್ನೀರ್ ಹಾಕ್ಬೇಡ. ಫೈನಲಿ ಪನ್ನೀರ್ ಗೋಯಿಂಗ್ ಟು ಚೋಲೆ. ಆಹಾ, ಆಕ್ಚುಲಿ ಎಷ್ಟು ಕಡಿಮೆ ಆಯಿಲ್ ಯೂಸ್ ಆಯ್ತಲ್ಲ ಅಲ್ವಾ? ಈಗ ಅದೇ ಹೋಟೆಲ್ ಅಲ್ಲೆಲ್ಲ ತುಂಬಾ ಆಯಿಲ್ ಹಾಕ್ತಿರ್ತಾರೆ, ಮೇಲೆ ಒಂದು ಲೇಯರ್ ಇರುತ್ತೆ, ತಲೆಗೆ ಹಚ್ಕೋಬೇಕು. ಹಚ್ಕೋದ್ಯಾ? ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಬಿದ್ದಾಗಿದೆ. ಆಲ್ಮೋಸ್ಟ್ ರೆಡಿ. ಇನ್ನೇನ್ ತಿನ್ನೋದೊಂದು ಬಾಕಿ. ಬಟ್ ಇದ್ರ ಜೊತೆ ಏನ್ ಚೆನ್ನಾಗಿರತ್ತೆ ತಿನ್ನಕ್ಕೆ? ಪೂರಿ, ನಾನ್, ರೋಟಿ, ಫಲ್ಕಾಸ್. ಇವ್ರು ಯೂಶಲಿ ಫುಲ್ಕಾಸ್. ಇವ್ರು ಯೂಶಲಿ ಪೂರಿ ಮಾಡೋದು, ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದ್ರ ಜೊತೆ. ಚೋಲ ಅಂದ್ರೆ ಪೂರಿನೇ ಜೊತೆ ಜೊತೆಲಿ ಚೆನ್ನಾಗಿರೋದಲ್ವಾ? ಚೋಲೆ ಭಟೂರೆ, ಪನ್ನೀರ್ ಚೋಲೆ. ಇದು 2 ಮಿನಿಟ್ಸ್ ಹಂಗೆ ಸಿಮ್ ಆಗ್ಲಿ. ನೋಡಿ, ನಿಮ್ಗೆ ತುಂಬಾ ಕಷ್ಟ ಕೊಡೋದ್ ಬೇಡ ಅಂತ ನಮ್ ಕಿಚನ್ ಅಲ್ಲಿ ಕಷ್ಟಪಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ನಾನೇ ಪೂರಿ ಹಿಟ್ಟನ್ನ ಕಲ್ಸಿ ರೆಡಿ ಮಾಡಿ ಇವಾಗ ಪೂರಿ ಮಾಡಿ ಇಟ್ಟಿದ್ದೀನಿ. ಸೊ ಚೋಲ ರೆಡಿ ಆಗಿದ ತಕ್ಷಣ ಬ್ಯಾಟಿಂಗ್ ಮಾಡೋಣ. ಸ್ವಲ್ಪ ಜಾಸ್ತಿ ಬಿಲ್ಡಪ್ ಆಯ್ತು. 4 ಗಂಟೆಗೆ ಎದ್ಬಿಟ್ಟು ಪೂರಿ ಮಾಡಿದ. ಹೌದಾ? ಹೆಲ್ಪ್ ಮಾಡಿದಲ್ಲ ಯಜ್ಞ. ಡಿಡ್ ಯು ಫಾರ್ಗೆಟ್? ರಿಮೆಂಬರ್ ಜೊತೆಲಿ ಮಾಡಿದ್ದು. ಎಕ್ಸಾಕ್ಟ್ಲಿ, ನಾವೇ ಮಾಡಿದ್ದು. ಈಗ ತುಂಬಾ ಕಷ್ಟ. ತರ್ಸೋಣ ಪೂರಿನ? ಪನ್ನೀರ್ ಚೋಲ ಸೂಪರ್ ಡೂಪರ್ ಆಗಿ ರೆಡಿ ಆಗಿದೆ. ಪೂರಿನೂ ರೆಡಿ ಆಗಿದೆ. ಸೊ ಪೂರಿ ಬರ್ಲಿ. Here it is, ಪೂರಿ. ಇವಾಗ ಕಮ್ರಿ, ಲೆಟ್ಸ್ ಈಟ್ ರೀ. ತಗೊಂಬಾ. ಶಿಫ್ಟ್ ಆಗೋಣ ಡೈನಿಂಗ್ ಟೇಬಲ್ಗೆ. ಬೋಲೆ ತೋ ಅಪ್ಪು, ಒಂದ್ ಪನ್ನೀರ್ ಚೋಲೆನ ಟ್ರೈ ಮಾಡಿದ್ವಿ. ಇವಾಗ ಅದನ್ನ ಹೇಗ್ ಮಾಡೋದು ನೋಡ್ಕೊಂಡ್ ಬನ್ನಿ ನೀವೇ. ಇಂಗ್ರೀಡಿಯೆಂಟ್ಸ್ ನ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಪನೀರ್ ಚೋಲೆ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿ ಬೇಯಿಸಿದ ಕಾಬೂಲ್ ಕಡಲೆ, ಒಣಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಮೆಂತ್ಯಕಾಳು, ಕರಿಬೇವು, ಅರಿಶಿಣ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಕಾಯಿ ಹಾಲು, ಉಪ್ಪು, ಗರಂ ಮಸಾಲ, ಪನ್ನೀರ್, ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಒಣಮೆಣಸಿನಕಾಯಿ, ಧನಿಯಾ, ಜೀರಿಗೆ, ಸಾಸಿವೆ, ಮೆಂತ್ಯಕಾಳು, ಕರಿಬೇವು ಹಾಕಿ ಹುರಿದುಕೊಂಡು ಮಿಕ್ಸಿಗೆ ಹಾಕಿ ಅದಕ್ಕೆ ಅರಿಶಿಣ, ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ತಯಾರಿಸ್ಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಜಜ್ಜಿದ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಟೊಮ್ಯಾಟೊ, ಕರಿಬೇವು, ಕಾಯಿ ಹಾಲು, ರುಬ್ಕೊಂಡ ಪೇಸ್ಟ್, ನೆನೆಸಿ ಬೇಯಿಸ್ಕೊಂಡ ಕಾಬೂಲ್ ಚನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಿ. ನಂತರ ಗರಂ ಮಸಾಲ, ಬೇಯಿಸ್ಕೊಂಡ ಪನ್ನೀರ್, ಸ್ವಲ್ಪ ನೀರು ಸೇರಿಸಿ ಕೊತ್ತಂಬರಿ ಸೊಪ್ಪು ಹಾಕಿ 4 ನಿಮಿಷಗಳ ಕಾಲ ಬೇಯಿಸಿದ್ರೆ ಪನ್ನೀರ್ ಚೋಲೆ ರೆಡಿ. ಆಹಾ ಮಹಾಜನಗಳೇ, ಪೂರಿ ರೆಡಿ ಇದೆ, ಚೋಲೆ ರೆಡಿ ಇದೆ, ನಮ್ಮ ಹೊಟ್ಟೆನೂ ರೆಡಿ ಇದೆ. ಎಸ್ ತುಂಬಾ ಸೈಲೆಂಟ್ ಆಗಿ ಏನೋ ಇದೀರಾ ನೀವು. ಆದ್ರೆ ಯಜ್ಞ ಸಂಪಲ್ಲಿ ಬಿದ್ದಾಗ ಅಂತ ಯಾರೋ ನಗ್ತಿದ್ರಂತೆ. ಯಜ್ಞ ಟೆಲ್ ದ ಸ್ಟೋರಿ ನಾವು ಇವಾಗ ಹೇಳಿ. ನಾನು ಮನೆ ಕೆಳಗೆ ಒಂದ್ ಸಂಪಿದೆ ಆಯ್ತಾ, 10 ಫೀಟ್ ಅದು. ನಾವು ಮುಂಚೆ ಮನೆ ಇದ್ವಿ, ಅದ್ರಲ್ಲಿ ಅರ್ಧ ನೀರಿತ್ತು. ನಾನು ಅವಾಗ 6th 7th ಸ್ಟ್ಯಾಂಡರ್ಡ್ ಅಲ್ಲಿದ್ದೆ. ನನ್ ಹೈಟ್ ತುಂಬಾ ಕಡಿಮೆ ಇತ್ತು ಅವಾಗ. ನೀರಲ್ಲಿ ಏನೋ ಆಟ ಆಡ್ತಿದ್ದೆ, ಹಿಂಗ್ ನಿಂತ್ಕೊಂಡು ಆ ಕಡೆ ಈ ಕಡೆ ಕಾಲ್ ಮಾಡ್ಕೊಂಡು ಹಿಂಗ್ ನಿಂತ್ಕೊಂಡು ಧುಬುಕ್ ಅಂತ ಬಿದ್ಬಿಟ್ಟಿದ್ದೀನಿ. ಅಲ್ಲಿ ರೋಲ್ ಆಗ್ತಾ ಇದೆ ನಾನು, ನನಗ್ ಕೆಳಗೆ ಸಿಗ್ತಾ ಇಲ್ಲ. ಐ ಆಮ್ ವೆರಿ ಶಾರ್ಟ್ ಅವಾಗ. ಸ್ವಿಮ್ಮಿಂಗ್ ಬರ್ತಾ ಇತ್ತು ನನ್ನ ಅಮ್ಮ ದೂರ ನೀರಿಂದ. ಅಯ್ಯೋ. ಸೊ ಹಾಗಾಗಿ ನಾನು ರೋಲ್ ಆಗ್ತಾ ಇದ್ದೀನಿ. ಇವ್ಳು ನೋಡಿದಾಳೆ ನನ್ನ, ಇವ್ಳು ನನ್ಗೆ ಹೆಲ್ಪ್ ಮಾಡೋ ಬದಲು ಬಿದ್ದು ನಗ್ತಾ ಇದ್ದಾಳೆ. ಇಮ್ಯಾಜಿನ್, ನನಗೆ ಮೇಲ್ ಬರಕ್ಕೂ ಆಗ್ತಿರ್ಲಿಲ್ಲ. ಫೈನಲಿ ಅಮ್ಮ ರೋಲ್ ಆಗೋ ರೀತಿ ತುಂಬಾ ಫನಿ ಇತ್ತು ಅದು. ಆಕ್ಚುಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಬರೋದಿಕ್ಕೆ, ಅದು ಸಿಗ್ತಾ ಇರ್ಲಿಲ್ಲ. ತಿರ್ಗಾ ರೋಲ್ ಆಗೋದು. ಬಿಡಿ, ನಂಬಕ್ ಆಗದೇ ಇರೋ ವಿಷಯ. ಮಂಗಳೂರು ಹುಡುಗಿ ಮೀನ್ ತಿನ್ನಲ್ಲ, ಮಂಗಳೂರು ಹುಡುಗಿಗೆ ಈಜು ಬರಲ್ಲ. ಈಗ ಬರುತ್ತೆ. ಮಂಗಳೂರಲ್ಲಿ ಬೀಚ್ ಅಲ್ಲಿ ಮೀನ್ ಹುಡುಕತಾರ, ನೀವು ಸಂಪಲ್ಲಿ ಮೀನ್ ಹುಡುಕ್ತಿದ್ರೇನೋ ಅಂತ ಅನ್ಕೊಂಡೆ. ಬಟ್ ಬೇಡ, ನೀನು ಮತ್ತೆ ನಾನು ದೂರ. ನೈಸ್, ಇಟ್ಸ್ ವೆರಿ ನೈಸ್. ಟೇಸ್ಟ್ ಇಟ್. ಆಕ್ಚುಲಿ ಗುಡ್. ಯಾ, ವಾವ್, ಯು ಕ್ಯಾನ್ ಸ್ಮೈಲ್ ನೌ. ತುಂಬಾ ಚೆನ್ನಾಗಿದೆ. ಹೋಟ್ಲಲ್ಲಿ ಮಾಡೋ ತರ ಇದೆ ಅಲ್ಲ. ತುಂಬಾ ಚೆನ್ನಾಗಿ, ತುಂಬಾ ಸಾಫ್ಟ್ ಆಗಿ, ತುಂಬಾ ಫ್ಲೇವರ್ಫುಲ್ ಆಗಿ ಈ ಪನ್ನೀರ್ ಚೋಲೆ ರೆಡಿ ಆಗಿ ನಮ್ಮ ಬಾಯೊಳಗೆ ಹೋಗ್ತಾ ಇದೆ. ಪ್ಲೇಟಿಂದ ಬಾಯಿಗೆ. ಇಷ್ಟು ಸೈಲೆಂಟ್ ಆಗಿರೋ ಹುಡುಗಿ ಕಾಲೇಜ್ ನೋಟಿಸ್ ಬೋರ್ಡ್ ಅಲ್ಲಿ ನೋಡಿದ್ರಂತೆ, ಆಕ್ಟರ್ ವಾಂಟೆಡ್, ಆಕ್ಟ್ರೆಸ್ ವಾಂಟೆಡ್ ಅಂತ. ಯಾರಿಗೂ ಕೇಳ್ದೆ, ನನ್ಗೂ ಹೇಳಿಲ್ಲ ಅಲ್ವಾ? ಯಜ್ಞನ್ ಡೀಟೇಲ್ಸ್, ಬಯೋಡೇಟಾ ಎಲ್ಲ ಕಳ್ಸಿದೀರಾ? ಮಮ್ಮಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ, ಅಂಡ್ ಇವನ್ ಶಿ ಇಸ್ ಗುಡ್ ಇನ್ ಆಕ್ಟಿಂಗ್ ಅಂಡ್ ಶಿ ಇಸ್ ಟು
9th ಅಲ್ಲಿ ಅವಳು ಡ್ಯಾನ್ಸ್ ಮಾಡಿದ್ಲು ಫಸ್ಟ್ ಟೈಮ್. ಅವಳು ಡ್ಯಾನ್ಸ್ ತುಂಬಾ ಇಷ್ಟ ಆಗಿ ಪ್ರಿನ್ಸಿಪಲ್ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೇಳಿದ್ರು ಅವ್ರು ಡ್ಯಾನ್ಸ್ನ. ಸೊ ಮಾಮ್ ಥಾಟ್ ಲೈಕ್ ಅದೇ ನಾನು ಅನ್ಕೊಂಡೆ ಇವಳು ಇಂಟ್ರೊಡ್ಯೂಸ್ ಆಗ್ಬೋದು ಅಂತ ಮೂವಿ ಇಂಡಸ್ಟ್ರಿಯಲ್ಲಿ. ಹಾಗೆ ನಾನು ಅವಳನ್ನ ರೆಕಮೆಂಡ್ ಮಾಡಿದೆ. ಥ್ಯಾಂಕ್ ಯು ಫಾರ್ ದ ಚೋಲೆ. ಸೂಪರ್ ಫುಲ್ ಆಗಿದ್ದೀನಿ ನಾನಂತೂ. ಇವಾಗ ಏನು ಅಂದ್ರೆ ಅಲ್ಲಿ ತನಕ ನಡ್ಕೊಂಡು ಹೋಗಕ್ಕೂ ಶಕ್ತಿ ಇಲ್ಲ, ಬಟ್ ಕೈ ತೊಳ್ಕೊಳ್ಳೇಬೇಕು. ಯಾ ಸೊ ಲೆಟ್ಸ್ ಗೋ. ನಮ್ಮಿಬ್ಬರಿಗೆ ದುಃಖದ ಸಂಗತಿ, ಒಬ್ಬರಿಗೆ ಮಾತ್ರ ತುಂಬಾ ಖುಷಿ ಆಗತ್ತೆ. ಡಾನ್ಸ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ. ಟಾಟಾ ಬಾಯ್ ಬಾಯ್ ಸಿ ಯು ಅಂತ ಮಮತಾಗೆ ಮಮತೆಯಿಂದ ಹೇಳುವ ಟೈಮ್ ಬಂದೇ ಬಿಡ್ತು. ನೀವು ಅಷ್ಟೇ ಸೈಲೆಂಟ್ ಆಗ್ಬಿಡ್ತೀರಾ ಅವಳ ಜೊತೆ ಇದ್ದು. ಶೋಕ್ ಬಂದಿದ್ದು ಹೇಗೆ ಅನ್ಸ್ತು ಮಮತಾ? ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಅವಳು ಇನ್ನಷ್ಟು ಮೂವೀಸ್ ಮಾಡ್ಲಿ, ಅವಳು ಕ್ರಿಯೇಟಿವಿಟಿಯನ್ನು ತೋರಿಸ್ಲಿ. It's handy to have a sister. Hello, like her. You're welcome anytime. So sweet. Thank you, Mamta. It was a pleasure having you on the show. Thank you so much. Thank you. Okay. Bye bye. Bye bye. What do you say? ತುಳುವಲೆ? ಹೋದ್ಬಲ. ಹೋದ್ಬಲ. Bye bye. Bye bye. See you. ಇವ್ರ ಸಂಪಗೇನೋ ಬಿದ್ದಾಯ್ತು, ಬಟ್ ಇವ್ರ ಮದ್ವೆ ಮಾಡ್ಕೊಳಕ್ಕೆ ಒಂದು ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಕಾರಣ ಇದೆಯಂತೆ. ಈ ಕಾರಣಕ್ಕೋಸ್ಕರನೇ ಮದ್ವೆ ಆಗ್ತೀನಿ ಅಂತ ಹೇಳುವ ಹುಡುಗಿರು ನಾನಂತೂ ನನ್ನ ಲೈಫಲ್ಲಿ ನೋಡಿಲ್ಲ. ಯಜ್ಞ ಜೊತೆಗೆ ಕೈ ರುಚಿಯನ್ನು ಟೇಸ್ಟ್ ಮಾಡಕ್ ಯಾರಿರ್ತಾರೆ? ನನ್ನ ಹೆಸರಿಗೆ ರೈಮಿಂಗ್. ಮಗ್ನ. ಬ್ಯಾಡ್. ಮಗ್ನ. ಸಮಥಿಂಗ್ ಬೆಟರ್. ನಾಳೆನೆ ಗೊತ್ತಾಗ್ಲಿ ನಿಮ್ಗೆ. I know exactly. ನಾಳೆನೆ ಗೊತ್ತಾಗ್ಲಿ. I will go and research rhyming words for ಯಜ್ಞ. Yeah. ನಾಳೆ ನಾನೇ ಹೇಳ್ತೀನಿ. And nice pleasant one. Okay, ಈ ಮಗ್ನ ಭಗ್ನ ಎಲ್ಲ ಬೇಡ. ನಾವಿಬ್ರು ಜೊತೆಲಿದ್ರೆ ಇಟ್ ವಿಲ್ ಬಿ ಅ ವೆರಿ ವೆರಿ ಪ್ಲೆಸೆಂಟ್ ಒನ್. ಬಟ್ ಸದ್ಯಕ್ಕೆ ಟಾಟಾ ಬೈ ಬೈ ಸಿ ಯು ಅಂತ ಹೇಳುವ ಸಮಯ ಆಗೇ ಬಿಟ್ಟಿದೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ ವಿತ್ ಯಜ್ಞ ಶೆಟ್ಟಿ ಸೈನಿಂಗ್ ಆಫ್. ಟಾಟಾ.